ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಿನ್ನೆ ಮಧ್ಯಾಹ್ನದ ಹೊತ್ತು ಕಾಂಗ್ರೆಸ್ನ ಬಹುತೇಕ ನಾಯಕರು, ಬಹಳಷ್ಟು ಜನ ನಾಯಕರು ದೆಹಲಿ ವಿಮಾನ ಹತ್ತಿದ್ರು. ಅದರಲ್ಲಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ದೆಹಲಿಯಲ್ಲಿ 40ಕ್ಕೂ ಹೆಚ್ಚು ಶಾಸಕರು, ಅದರಲ್ಲಿ 10 ಜನ ಸಚಿವರು ದೆಹಲಿಯಲ್ಲೇ ಇದ್ದಾರೆ. ಸದ್ಯ ಶಾಸಕರ ಯೋಚನೆ ಏನೋ ಒಂದು ಆಗ್ತಾ ಇದೆ. ಆಗಿರುವಂಥ ಬೆಳವಣಿಗೆಯಲ್ಲಿ ನಮಗೇನಾದರೂ ಅವಕಾಶ ಸಿಗಲಿ ಅಂತ, ನಮಗೇನಾದರೂ ಅವಕಾಶ ಸಿಗಬಹುದೇನೋ ಅಂತ 30 ಮಂದಿ ಶಾಸಕರು, 10 ಮಂದಿ ಸಚಿವರು. ಶಾಸಕರು ಅಂದರೆ ಇನ್ಕ್ಲೂಡಿಂಗ್ MLCಗಳು ಸೇರಿ ಒಟ್ಟು 40 ಜನ ಇದ್ದಾರೆ ಲಾ ಮೇಕರ್ಸ್ ದೆಹಲಿಯಲ್ಲಿ. ನಿನ್ನೆ CM ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ, ಕ್ಯಾಬಿನೆಟ್ ರೀಶಫಲ್ನ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಶಾಸಕರು ದೆಹಲಿ ವಿಮಾನ ಹತ್ತಿದ್ರು. ಈಗ ಸ್ವತಃ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ರಕ್ಷಿತ್ ಸರ್. ಏನಾಗ್ತಿದೆ ದೆಹಲಿಯಲ್ಲಿ? ಒಂದು ಗೊತ್ತಾಗದಂತ ಕನ್ಫ್ಯೂಷನ್ ಪರಿಸ್ಥಿತಿಯಲ್ಲಿ ಇದ್ದಂಗಿದೆ ಇದು. ಯಾರಿಗೂ ಕನ್ಫ್ಯೂಷನ್ ಇಲ್ಲ, ಯಾರಿಗ ಅರ್ಥ ಆಗಿಲ್ಲ ಅವ್ರಿಗೆ ಮಾತ್ರ ಕನ್ಫ್ಯೂಷನ್. ನಮ್ಗೆ ಅರ್ಥ ಆಗ್ಲಿಲ್ಲ, ದಯವಿಟ್ಟು ತಾವು ತಿಳಿಸಿ ಅದು ಏನಾಗ್ತಿದೆ ಅಂತ. ನಾನು ರಕ್ಷಿತ್ ಅವ್ರಿಗಂತ ಹೇಳಲೇ ಇಲ್ಲ. ಕನ್ಫ್ಯೂಷನ್ ನೀವು ಜನಗಳ ಪರವಾಗಿ ಮಾತಾಡ್ತಾ ಇರ್ತೀರಿ, ಲೀಡರ್ಸ್ ಪರವಾಗಿ. ನಾಗರಾಜ್ ಯಾದವ್ ಅಂತ ಯಾವ್ದು ಕನ್ಫ್ಯೂಷನ್ ಇಲ್ಲ. ನೋಡಿ, ಈ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ DK ಶಿವಕುಮಾರ್ ಸಾಹೇಬ್ರಿಂದ ಹಿಡಿದು ಸಿದ್ದರಾಮಯ್ಯ ಸಾಹೇಬ್ರಿಂದ ಹಿಡಿದು ಎಲ್ಲರೂ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ತುಂಬಾ ಪರಿಶ್ರಮ ಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಅದರ ಮಹತ್ವ ಏನು ಅಂತೇಳಿ. ಆಮೇಲೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು, ನಾಯಕತ್ವಗಳು, ಆ ವಿಚಾರಗಳೆಲ್ಲವೂ ಕೂಡ ನಾವೆಲ್ಲ ಸಣ್ಣವರು ಆಗ್ತೀವಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ. ಆದ್ರೆ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನ ಇನ್ನು ಸದೃಢಗೊಳಿಸ್ಬೇಕು, ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಗೆಲ್ಬೇಕು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಗೆಲ್ಬೇಕು, ಬೆಂಗಳೂರು ಗೆಲ್ಬೇಕು, ಇವೆಲ್ಲ ವಿಚಾರಗಳ ಗಮನದಲ್ಲಿ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಹಲವಾರು ವಿಚಾರಗಳನ್ನ. ನಿಮ್ಗೆ ಯಾರು CM ಆಗಬೇಕು ನಾಗರಾಜ್ ಯಾದವ್ ಅವರೇ? ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಿರ್ಬೇಕು. ಇನ್ನು 5 ವರ್ಷಕ್ಕೂ ಮತ್ತೆ ಅಧಿಕಾರಕ್ಕೆ ಬರ್ಬೇಕು. 2028ರಲ್ಲಿ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಬೇಕು. ಬದಲಾವಣೆ ಆಗುತ್ತೆ, ಬದಲಾವಣೆ ಆಗೋ ಸಾಧ್ಯತೆ. ನೋಡಿ, ನಾನು ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಕೊಂಡನಲ್ಲ. ನನ್ನ ಕಣ್ಣೆದುರುಗಡೆ ಯಾವುದೇ ಗುಂಪುಗಾರಿಕೆ ಇಲ್ಲ. ಎರಡೂ ನಾಯಕರು DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇಬ್ರು ನಮ್ಮ ಪಕ್ಷದ ಕಣ್ಣುಗಳಿದ್ದಂಗೆ. ಸೊ ನಾನು ಆ ಒಂದು ವಿಚಾರಧಾರೆಯಲ್ಲಿ ಸ್ಪಷ್ಟತೆ ಇರ್ತಕ್ಕಂಥ ಏನಂತಂದ್ರೆ, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬ್ರಿಗಂತೂ ರಾಜ್ಯದ ಸಂಪೂರ್ಣ ಮಾಹಿತಿ ಇರೋದ್ರಿಂದ ಅವರು ಸ್ಪಷ್ಟವಾದ ನಿರ್ದೇಶನಗಳನ್ನ ಮತ್ತು ಮಾರ್ಗದರ್ಶನಗಳನ್ನ ಮಾಡ್ತಾರೆ. ಅದನ್ನ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ ಇಬ್ರು ಅಣ್ಣ ತಮ್ಮಂದ್ರ ಕೆಲಸ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್. ಡೈರೆಕ್ಟ್ ಆಗಿ ನಾಗರಾಜ್ ಯಾದವ್ ಅವರೇ, ಇದು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮಾತುಕತೆ ಆಗ್ತಾ ಇರೋದಾ, ನಾಯಕತ್ವ ಬದಲಾವಣೆ ಬಗ್ಗೆ ಆಗ್ತಾ ಇರುವಂತ ಮಾತುಕತೆನಾ ಇದು? ಎರಡನ್ನು ಮೀರಿ ರಾಜ್ಯಸಭಾದ ಬಗ್ಗೆ ಆಗ್ತಾ ಇದೆ. ರಾಜ್ಯಸಭೆಗೆ ಇಷ್ಟೆಲ್ಲ ಮಾತುಕತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಇಲ್ಲ ಒಂದ್ ತಿಳ್ಕೊಳ್ಳಿ, ನಾವು ಈ ವಿಚಾರದಲ್ಲಿ ಎಲ್ಲಾ ಎಲೆಕ್ಷನ್ಗಳನ್ನು ಸೀರಿಯಸ್ ಆಗಿ ತಗೊಂಡಿದ್ದೇವೆ. ಒಂದರ ಜೊತೆಗೆ ಒಂದು ರಾಜ್ಯಸಭಾ, ಇನ್ನೊಂದು MLCಗಳು, ಇನ್ನೊಂದು SIR, ಇನ್ನೊಂದು ಲೋಕಲ್ ಬಾಡಿ ಎಲೆಕ್ಷನ್. ರಾಜ್ಯಸಭೆಗೆ ಈಗ 3ರನ್ನ ಈಸಿಯಾಗಿ ಗೆಲ್ಸಿ ಕಳಿಸೋದಕ್ಕೆ ನಿಮ್ಮ ಹತ್ರ ನಂಬರ್ಸ್ ಇದಾವೆ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಮೀಟಿಂಗ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಒಂದು ವಿಚಾರ ಹೇಳಿಲ್ಲ ನಾನು. ರಾಜ್ಯಸಭೆ ಹೇಳಿದೆ, MLC ಹೇಳಿದೆ, SIR ಬಗ್ಗೆ ಹೇಳಿದೆ, GBA ಬಗ್ಗೆ ಹೇಳಿದೆ, ಸ್ಥಳೀಯ ಚುನಾವಣೆಗಳ ಬಗ್ಗೆ ಹೇಳಿದೆ, ಇನ್ನು ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ಹೇಳಿದೆ. ನಾವು ವಿ ಆರ್ ಕಾನ್ಸಂಟ್ರೇಟಿಂಗ್ ಟು ಟೇಕ್ ಇಟ್ ಇನ್ ಎ ಬಿಗರ್ ಲೆವೆಲ್. ಕರ್ನಾಟಕ ಮಾಡೆಲ್ ನ ದೇಶದಲ್ಲಿ ತೋರಿಸಬೇಕು ಅಂತಕ್ಕಂಥ ನಮ್ಮ ಗುರಿ ಆಗಿರೋದ್ರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನೀವು ಮಿನಿಸ್ಟರ್ ಆಗ್ತೀರಾ ಹೆಂಗೆ ಈಗ? ಖಂಡಿತವಾಗ್ಲೂ ಕೂಡ ನಾನು ಕೂಡ ಆಕಾಂಕ್ಷೆ ಅನ್ನೋದು 2 ಮಾತಿಲ್ಲ. ಆದ್ರೆ ನನ್ನ ಅರ್ಹತೆಯನ್ನು ಯೋಚನೆ ಮಾಡ್ಕೋಬೇಕಾದ್ರೆ, ನಾನು ಪಾರ್ಟಿಯಲ್ಲಿ ಸೀನಿಯಾರಿಟಿ ಇರ್ಬೋದು, ದುಡಿದಿರ್ಬೋದು, ಆದ್ರೆ ನಾನು ಮೊದಲನೇ ಬಾರಿ ಶಾಸಕ ಅಂತಕ್ಕಂಥ ಅರಿವು ನನಗಿದೆ. ಆದ್ರೆ ನಾನು ಮನವಿ ಮಾಡಿಕೊಂಡು ನಿನ್ನೆ ರಾತ್ರಿ ಖರ್ಗೆ ಸಾಹೇಬರನ್ನ ಭೇಟಿಯಾದಾಗ, ಮುಖ್ಯಮಂತ್ರಿ ಭೇಟಿಯಾಗದಲ್ಲಿ ಅವಕಾಶ ಸಿಕ್ಕದಲ್ಲಿ ನಾನು ರಾಜ್ಯಸಭಾ ಕಳಿಸಿದ್ದೆ. ಆದ್ರೆ ನಾನು ಇಡೀ ದೇಶದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಮಾತನ್ನು ಕೂಡ ಹೇಳಿರೋದು ನಿಜ. ಮಂತ್ರಿ ಮಾಡಿದ್ರೆ ಪ್ರಾಮಾಣಿಕವಾಗಿ ದಕ್ಷತೆ ಕೆಲಸ ಮಾಡಿ 2 ಮಾತಿಲ್ಲ. ಯೋಚನೆ ಇರೋದು ಈಗ ರಾಜ್ಯಸಭೆ ಕಳಿಸಿ ಅಂತನಾ, ಮಂತ್ರಿ ಮಾಡಿ ಅಂತನಾ? ಯಾವ್ದಾದ್ರು ಒಂದು ಮಾಡಿ ಅಂತ. ಎಸ್, ಆಲ್ ದಿ ಬೆಸ್ಟ್ ನಾಗರಾಜ್ ಯಾದವ್ ಅವರೇ, ಒಳ್ಳೇದಾಗ್ಲಿ ನಿಮಗೆ. ಎಸ್, ಇದು ನಾಗರಾಜ್ ಯಾದವ್ ಅವರ ಮಾತು. ಏನಾಗ್ತಿದೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ಗೆ ಸ್ಪಷ್ಟತೆ ಇದೆ ಅಂತ. ನಾಯಕತ್ವ ಬದಲಾವಣೆಯಾದರೂ, ಕ್ಯಾಬಿನೆಟ್ ರೀಶಫಲ್ ಆದರೂ, ಏನೇ ಆದರೂ ಕೂಡ ಪಕ್ಷಕ್ಕೆ ಒಳ್ಳೇದಾಗಬೇಕು, ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಶಾಸಕರು 30ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಮೊನ್ನೆನೇ ಹೇಳಿದ್ರು, ಕಾಯ್ತೀವಿ ಮತ್ತೆ ನಾವೇ ಹೋಗ್ತೀವಿ ಅಂತ.
ಆದರೆ ಅದಕ್ಕೂ ಮುಂಚಿತವಾಗಿ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ದಿಲ್ಲಿ ಕರೆಸಿಕೊಂಡ್ರು. ಸದ್ಯ ಮೀಟಿಂಗ್ ನಡೀತಾನೆ ಇದೆ. ಸುದೀರ್ಘವಾಗಿ ಈ ಮೀಟಿಂಗ್ ನಡೆಯುವಂತ ಮುನ್ಸೂಚನೆಯೂ ಕಾಣ್ತಾ ಇದೆ. ಇವತ್ತಿಗೆ ಎಲ್ಲ ನಿರ್ಧಾರ ಪ್ರಕಟವಾಗುತ್ತಾ ಅಥವಾ ಇವತ್ತೇ ನಿರ್ಧಾರವನ್ನು ತೆಗೆದುಕೊಳ್ತಾರ? ಸಾಧ್ಯತೆ ಕ್ಷೀಣ. ಬಟ್ ತಮ್ಮ ತಮ್ಮ ಬೇಡಿಕೆಗಳನ್ನು, ತಮ್ಮ ತಮ್ಮ ಅಭಿಪ್ರಾಯವನ್ನು ಇಬ್ಬರೂ ನಾಯಕರು ಹೈಕಮಾಂಡ್ನ ಮುಂದೆ ಪ್ರಬಲವಾಗಿ ಮಂಡಿಸ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಯಾಕಾಗಬೇಕು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಬಣ ಕೊಟ್ಟಿರುವಂತ ಕಾರಣಗಳು, ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಮಾತುಕತೆಯಾಗಿತ್ತು, ಅಗ್ರಿಮೆಂಟ್ ಆಗಿತ್ತು, ಒಪ್ಪಂದ ಆಗಿತ್ತು ಮತ್ತು ಸಿದ್ದರಾಮಯ್ಯ ಅವರಿಗೆ ಕೊಡುವಂತ ಎಲ್ಲ ಅವಕಾಶಗಳನ್ನು ಪಕ್ಷ ಕೊಟ್ಟಾಗಿದೆ. 2.5 ವರ್ಷ ಅಂತ ಇತ್ತು, 3 ವರ್ಷ ಆಯಿತು. ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟಬೇಕಿತ್ತು, ಅದು ಆಯಿತು. ಬಜೆಟ್ ಮಂಡಿಸಬೇಕಿತ್ತು, ಅದು ಆಯಿತು. ಎಲ್ಲ ಅವಕಾಶಗಳನ್ನು ಕೊಟ್ಟಾಗಿದೆ. ಈಗ ಬದಲಾವಣೆ ಅಲ್ಲದೆ ಇದ್ರೆ ಮತ್ಯಾವಾಗ? ಇದು ಡಿ ಕೆ ಶಿ ಬಣದ ವಾದ. ಸಿಎಂ ಬಣದ ವಾದ ಇರೋದು ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ, ಕ್ಯಾಬಿನೆಟ್ ರೀಶಫಲ್ ಮಾಡಿ. ಅಹಿಂದ ವರ್ಗಕ್ಕೆ ಸೇರಿದಂತ ಏಕೈಕ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿರೋದು. ಅವರನ್ನು ಬದಲಾಯಿಸಿದ್ರೆ ರಾಂಗ್ ಮೆಸೇಜ್ ಕೊಟ್ಟಂತಾಗತ್ತೆ. ಅಂತ ರಿಸ್ಕ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ಳಬಾರದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.